ಶರಣಂ ಶರಣಂ ದೇವಿ ಕೃಪಾಕರೇ ಕರುಣಿಸಿ ಅನವರ ತಾಯೇ ತಾಯೇ ಶ್ರೀ ಗೌರಿ ಕರುಣಿಸಿ ಅನವರ ತಾಯೇ ತಾಯೇ ಶ್ರೀ ಗೌರಿ ಶರಣಂ 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 ಮೇಲೆ ಬಿಟ್ಟು ಸತ್ತು ಸ್ವರ್ಗವನ್ನು ಸೇರಿದ್ರು. ಆದರೆ ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ಈ ಮನೆಗೆ ಸೊಸೆಯನ್ನಾಗಿ ಕರೆದುಕೊಂಡು ಬಂದರು. ನನ್ನ ಗಂಡ ಸತ್ಯವಂತ. ಅಷ್ಟೇ ಅಲ್ಲದೆ ನಮಗೆ ಇಬ್ಬರು ಮೈದುನರಿದ್ದಾರೆ. ಒಬ್ಬ ಜಮದಗ್ನಿ, ಇನ್ನೊಬ್ಬ ಸಂಪತ್. ನನ್ನ ಮೈದುನ ಜಮದಗ್ನಿ ಕುಸ್ತಿ ಕಬಡ್ಡಿ ಅಂತ ಹಾಗೆ ತಿರುಗ್ತಾ ಇದ್ದಾನೆ. ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕರುಣಿಸಿ ಕಾಪಾಡೋ ಭಾರ ನಿನ್ನದಾಗಿದೆ ಅಮ್ಮ, ನಿನ್ನದಾಗಿದೆ. ಇನ್ನೊಬ್ಬ ನನ್ನ ಮೈದುನ, ಅವನು ಕೂಡ ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡು ತಾಯಿ. ದುಷ್ಟ ಶ್ರೀಮಂತರನ್ನು ಸಂಹಾರ ಮಾಡಿ ನಾನೇ ಶ್ರೀಮಂತ ಅಂತ ಅಟ್ಟಹಾಸದಿಂದ ಬೆರೆಯುತ್ತಿರುವ ಆ ಪಾಟೀಲ ದೇಸಾಯ ಗೌಡನನ್ನು ಸರ್ವನಾಶ ಮಾಡಿ ನಮ್ಮಂತ ಬಡವರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ ಅಮ್ಮ, ನಿನ್ನದಾಗಿದೆ ತಾಯಿ. ಹೌದ್ರಿ, ಈಗ ತಾನೇ ದೇವಿಯ ಪೂಜೆಯನ್ನು ಮಾಡಿದೆ ರೀ. ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ದಶಿಚೇಸರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ನನ್ನ ತಮ್ಮ ಜಮದಗ್ನಿ ಹೋಗಿದ್ದ, ಇನ್ನೂ ಬಂದಿಲ್ಲವೇ? ರೀ, ಇನ್ನೂ ಬಂದಿಲ್ಲ ರೀ. ನನ್ನ ಮೈದುನ ಜಮದಗ್ನಿ ಕುಸ್ತಿಯಲ್ಲಿ ಭಾಗವಹಿಸಿ ಅವನು ಕೂಡ ರೈಸಿನಲ್ಲಿ ಗೆದ್ದು ಬರಬೇಕು ಅಂತ ಹೋಗಿದ್ದಾನೆ. ನನ್ನ ಮೈದುನ, ಮುದ್ದು ಮೈದುನ ಜಮದಗ್ನಿ ಸ್ವಾಮಿ. ಶಬರಿ, ನನ್ನ ತಮ್ಮನೇ ಜಮದಗ್ನಿಗೆ ಕಬಡ್ಡಿ, ಗೋಡೆತ್ತಿನ ಚಕ್ರಿ, ರೈಸು, ಕಬಡ್ಡಿ, ಕುಸ್ತಿ ಅಂದರೆ ಅವನಿಗೆ ತುಂಬಾ ಇಷ್ಟ. ಚಿಕ್ಕನಿಂದಲೂ ಅವನಿಗೆ ತುಂಬಾ ಇಷ್ಟ. ಅವರ ಇಷ್ಟದಂತೆ ನಡೆದುಕೊಳ್ಳುವುದು ನಮ್ಮ ಧರ್ಮ ರೀ. ಅದು ಇರ್ಲಿ, ನನ್ನ ಮೈದನ ಜಮದಗ್ನಿ ಮತ್ತು ಸಂಪತ್ ಅವರು ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಅವರನ್ನು ಮದುವೆ ಮಾಡುವಿರೋ ಇಲ್ಲ ಹೀಗೆ ತಿರುಗಲು ಹಚ್ಚುವಿರೋ? ಏನೇ ಶಬರಿ, ನನ್ನ ಸಹೋದರರ ಮೇಲೆ ನನ್ನ ಸಹೋದರ ಬಹಳ ಬಂಗಾರವಾಗಲೆಂಬ ಆಸೆ ನನಗಿಲ್ಲವೇ ಪೆದ್ದಿ? 18 ವರ್ಷ ತುಂಬಿ 19 ವರ್ಷಕ್ಕೆ ಕಾಲಿಡ್ತಿರುವ ನನ್ನ ಜಮದಗ್ನಿ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ಕನ್ಯೆಯನ್ನು ತೆಗೆದು ಅವನಿಗೆ ಮದುವೆ ಮಾಡಿದರೆ ನನ್ನ ತಲೆಯ ಮೇಲಿನ ಭಾರ ಇಳಿಯುತ್ತದೆ. ಜಮದಗ್ನಿ ಸಂಪತ್ ಅವರಿಬ್ಬರನ್ನು ಒಂದೊಂದು ಹಾದಿಗೆ ಹಚ್ಚಿದ್ರೆ ಅಣ್ಣ ಅತ್ತಿಗೆಯರಾದ ನಮ್ಮ ತಲೆಯ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಅದು ಅಲ್ಲದೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಸ್ವಾಮಿ, ಸಾರ್ಥಕವಾಗುತ್ತದೆ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗತೊಡಗಿದೆ. ಏನು, ನಿಮ್ಮ ಮನದಲ್ಲಿ ಸಂಶಯ ಉಂಟಾಗತೊಡಗಿದೆ ರೀ? ಅದು ಯಾವ ಸಂಶಯ ಅಂತ ನನ್ನ ಮುಂದೆ ಹೇಳಿ ಸ್ವಾಮಿ, ನನ್ನ ಮುಂದೆ ಹೇಳಿ. ಏನು ಮಾತನಾಡ್ತೀರ ಶಬರಿ? ಗಂಡ ಹೆಂಡತಿ ಎಂದರು ಸಂಸಾರದ 2 ಕಣ್ಣುಗಳೈತಂತೆ. ಮೇಲಾಗಿ ಸತಿಪತಿ ಹೇಳಿಬ್ಬರು 2 ಬಂಡಿಗಾಲಿಗಳೈತಂತೆ. ಅದರಲ್ಲಿ ಒಂದು ಬಂಡಿಗಾಲಿ ಕಳಚಿ ಬಿದ್ದರೆ ಬಂಡಿ ಮುಂದೆ ಸಾಗದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆ ಒಂದಾದರೆ ಸಂಸಾರ ಸಸಾರ. ಹೌದ್ರಿ, ಹಾಗಾದ್ರೆ ಸಂಕೋಚವಿಲ್ಲದೆ ಅದು ಯಾವ ಮಾತು ಅಂತ ನನ್ನ ಮುಂದೆ ಹೇಳಿ ಸ್ವಾಮಿ, ನನ್ನ ಮುಂದೆ ಹೇಳಿ. ನೋಡಿ ಶಬರಿ, ನಮಗಂತೂ ಮದುವೆಯಾಗಿ ಎಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ತರ ನಮಗೆ ಮಕ್ಕಳಾಗಿದ್ದರೆ ಜಮದಗ್ನಿ ಮತ್ತು ಸಂಪತ್ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಹುದೇ ರೀ? ಏನ್ರಿ ಇದು? 4 ಜನರಿಗೆ ಬುದ್ಧಿವಾದ ಹೇಳುವ ನೀವೇ ಈ ರೀತಿ ಅಪನಂಬಿಕೆಗೆ ಆಸ್ಪದವನ್ನು ಕೊಡಬಾರದು ಸ್ವಾಮಿ, ಕೊಡಬಾರದು. ನೋಡಿ, ಜಮದಗ್ನಿ ಮತ್ತು ಸಂಪತ್ ಅವರಿಬ್ಬರು ನನ್ನ ಮೈದುನರು ಅಂತ ತಿಳಿದುಕೊಂಡಿಲ್ಲ ರೀ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳಿದುಕೊಂಡು ನನ್ನ ಕೈಯಾರೆ ಅವರಿಗೆ ತುತ್ತುಣಿಸಿ ಸಾಕಿ ಸಲುವಿ ಬೆಳೆಸಿದ್ದೇನೆ ರೀ. ಅವರು ಯಾವತ್ತೂ ನಮಗೆ ಕೇಡನ್ನು ಬಗೆಯಲಾರ್ರಿ. ಆ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ ರೀ. ಆ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಸ್ವಾಮಿ ರೀ,
ತಾಯಿಯಾದವಳು ಮಗುವನ್ನು 9 ತಿಂಗಳ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡುತ್ತಾಳೆ. ಆದರೆ ಆ ಮಗುವಿನ ಜನನವಾದ ಮೇಲೆ ಆ ಮಗು ತಾಯಿಯ ತೊಡೆಯ ಮೇಲೆ ಮಲ ಮೂತ್ರ ಮಾಡಿತು ಅಂತ ತಾಯಿಯಾದವಳು ಆ ತೊಡೆಯ ಚರ್ಮವನ್ನು ಕತ್ತರಿಸಿ ಒಗೆಯಲು ಸಾಧ್ಯವೇ ಸ್ವಾಮಿ? ಸಾಧ್ಯವೇ ಇಲ್ಲವೇ ಇಲ್ಲ. ಅದರಂತೆ ನಾವು ಕೂಡ ಅವರನ್ನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳಿದುಕೊಂಡು ಜೋಪಾನ ಮಾಡೋಣ. ಮುಂದೆ ನಮ್ಮನ್ನು ರಕ್ಷಿಸುವ ಭಾರ ಅವರಿಗೆ ಬಿಟ್ಟದು ಸ್ವಾಮಿ, ಅವರಿಗೆ ಬಿಟ್ಟದು. ನೀನು ನಿಜವಾದ ಧರ್ಮದೇವತೆ ಕಣೆ, ನೀನು ನಿಜವಾದ ಧರ್ಮದೇವತೆ. ರೀ, ಅಂತ ದೊಡ್ಡ ವಿರುದ್ಧದ ಹೊಗಳಿಕೆಯ ಮಾತು ಸಾಕು ಸ್ವಾಮಿ, ಸಾಕು. ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಒಂದು ಮಕ್ಕಳನ್ನು ಪಿಸಾಚಿಯಂತೆ ಕಾಣುವ 21ನೇ ಶತಮಾನದ ಕಲಿ ಕಾಲದಲ್ಲಿ ಮೈದುನರನ್ನು ಮಕ್ಕಳಂತೆ ಕಾಣುವ ನಿನ್ನ ಹಿರಿಯ ಅಮೋಘವಾದದ್ದು. ಶಬರಿ, ನೀನು ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವೆ ಎಂದು ನಿನ್ನನ್ನು ಪ್ರಶ್ನಿಸಿದೆ ಅಷ್ಟೇ. ನನ್ನ ತಮ್ಮಂದಿರು ವಿದ್ಯಾವಂತರು, ಮೇಲಾಗಿ ಬುದ್ಧಿವಂತರು, ನನಗೆಂದೂ ಅವರು ಕೇಳು ಬಗೆಯಲಾರರು. ರೀ, ಯಾವಾಗಲೂ ತಮಾಷೆ ಮಾಡಿ ಚೇಷ್ಟೆಯಿಂದ ಮಾಡ್ತಾ ಇರ್ತೀರಾ ನೀವು. ನಡೀರಿ, ಒಳಗಡೆ ಹೊಟ್ಟೆ ತುಂಬಾ ಊಟ ಮಾಡಿದ್ರಂತೆ, ಬನ್ನಿ. ಶಬರಿ, ಬಾಯಿಲಿ ಊಟ ಮಾಡೋದಕ್ಕಿಂತ ಮೊದಲು ಏನಾದ್ರು ಸುತ್ತೂಟ ಕೊಡವೇ ನನ್ನ ಚಿನ್ನ. ರೀ, ನಿಮ್ಮ ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಒಳನಾಡಿನ ಬಡೆದಾಟ. ಅಯ್ಯೋ, ಏನ್ರಿ ಇದು? ಮೈದಿನಲ್ಲಿ ಬರುವ ಹೊತ್ತಾಯ್ತು ಅಲ್ರಿ. ಮದುವೆಯಾಗಿ ಮೊಮ್ಮಕ್ಕಳನ್ನು ಕಾಣುವ ವಯಸ್ಸಲ್ಲಿ ಹಾಡು ಅಂತ ಹೇಳ್ತಾ ಇದ್ರಲ್ಲ, ನೋಡಿದ ಜನ ಏನಂತಾರೆ ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತದೆ. ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲ ಶಬರಿ, ಹೊರಡಲಿ ನಿನ್ನ ಮೊದಲ ಕಂಡಿದೆ ಒಂದು ಮೊದಲ ಗೀತೆ. ಆಯ್ತು ರೀ, ನಿಮ್ಮ ಆಸೆಯಂತೆ ಆಗಲಿ. ನನ್ನೊಲವೇ ನನ್ನ ಚಲುವೆ ಬಳಿ ಬಂದು ಸಿಹಿ ಮುತ್ತು ಸಿಹಿ ಮುತ್ತಿನ ಕಾಣಿಕೆ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ಭಾರತನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಕೆ ಭಾರತನ ಸನಿಹಗೆ. ಒಂದು ಮುತ್ತನಾದ್ರೂ ಕುಡಿದೀಯಾ? ಸಿಹಿ ಮುತ್ತಿನ ಕಾಣಿಕೆ ಭಾರತನ ಸನಿಹಗೆ, ಸಿಹಿ ಮುತ್ತಿನ ಕಾಣಿಕೆ ಭಾರತನ ಸನಿಹಗೆ.
ಎಂದು ಮಾಡಲು ನನ್ನೊಲವೇ ನೀ ಬಾ, ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುಟ್ಟು ನೀನು. ಅನುರಾಗದ ಹೊಸ ಆನಂದವೋ, ಬಹುಜನ್ಮದ ನಮ್ಮ ಅನುಬಂಧವೋ, ಹೂವಾಗಿ ತನು ಹೂವಾಗಿ, ಜೇನಾಗಿ ಮನ ಜೇನಾಗಿ, ಜೀವನದ ಸಾಗರದಿ ತೀರಬೆಳೆಯಾಗಿ, ಜೀವನದ ಸಾಗರದಿ ತೀರಬೆಳೆಯಾಗಿ, ಎಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲೇ ಎಂದು ಏನೋ ಹಾಡಿದ ಹಾಗೆ. ಅಂತರಾಳದಲ್ಲಿ ಏನೋ ದೂರು ನೆನಪು ನನಗೆ, ನೀನು ಹಾಕುರವು ನೀನು ಕಾತುರವು ಹೀಗೆ ಕಾಣಿ, ಸುರಗಳು ಸಂಗೀತವಾಡಿದೆ, ಸುರಗಳು ಸಂಗೀತವಾಡಿದೆ, ಬೇಲೂರ ಗುಡಿಯಲ್ಲಿ ಕೇಶವರಿ ದೂರಲಿ, ಬೇಲೂರ ಗುಡಿಯಲ್ಲಿ ಕೇಶವರಿ ದೂರಲಿ, ಅನುಸ್ವರ ಅನುಸ್ವರ ಸುಳಿಯುತ್ತಲಿ, ಸುರಗಳು ಸಂಗೀತವ, ಸುರಗಳು ಸಂಗೀತವ. ಶಿಲೆಗಳು ಸಂಗೀತವಾಡಿದೆ, ಹೃದಯ ಬಿಸಿದಾಗ ಕೃಪೆಯೂ ಹೂಡಿದಾಗ, ನೀನೇ ನನ್ನ ಜೀವ ನಾನೇ ನಿನ್ನ ಭಾವ, ಅನುರಾಗ ಬಂದಾಗ ಹಾಡಾಗಿ ನಲಿದಾಗ ಗೆಳತಿ ಬಾಳಲ್ಲಿ ಹೊಸರಾಗ ಆನಂದ, ಜೇನಂತರ ಸಜೀವನ. ಈ ಮಾತಿನ ಸರವೇಗದ ಸರಮಾಲೆಯಲ್ಲಿ ಆ ದೇವಿಯ ಪ್ರಸಾದ ಕೊಡುವುದನ್ನೇ ಮರ್ತಿದ್ದೆ. ಇರಿ, ತೆಗೆದುಕೊಳ್ಳಿ ದೇವರ ಪ್ರಸಾದ. ಅಯ್ಯೋ, ಏನ್ರಿ ಇದು? ನಿಮ್ಮ ಕೈಯೆಲ್ಲ ಗಾಯವಾಗಿದೆಯಲ್ಲ ಸ್ವಾಮಿ, ಗಾಯವಾಗಿದೆಯಲ್ಲ. ಅಯ್ಯೋ ದೇವರೇ, ನಿಮ್ಮ ಕೈಯಲ್ಲಿ ರಕ್ತ ಬರ್ತಾ ಇದೆಯಲ್ಲ ಸ್ವಾಮಿ, ರಕ್ತ ಬರ್ತಾ ಇದೆಯಲ್ಲ. ಏನಾಗಿದೆ ಸ್ವಾಮಿ ನಿಮ್ಮ ಕೈಗಳಿಗೆ, ಏನಾಗಿದೆ? ಗಾಬರಿ ಆಗಬೇಡ ಸದರಿ, ಗಾಬರಿ ಆಗಬೇಡ. ಇದು ಎಲ್ಲ ನಮ್ಮಂತ ಬಡವರ ರೈತ ಪಾಲಿಗೆ ದೇವರು ಕೊಟ್ಟ ಬಹುಮಾನ, ದೈವ ತಂದ ದುರಂತ. ಸ್ವಾಮಿ, ನೀವು ಹಾಗೆಲ್ಲ ಸುತ್ತಿ ಬಳಸಿ ಮಾತನಾಡಿದ್ರೆ ವಿಷಯ ಏನು ಅಂತ ನನಗೆ ಅರ್ಥವಾಗುದಿಲ್ಲ. ಏನಾಯ್ತು ಅಂತ ನೇರವಾಗಿ ಹೇಳಿ ಸ್ವಾಮಿ, ನೇರವಾಗಿ ಹೇಳಿ. ಗಂಡನೇ ದೇವರೆಂದು ದೇವರೆಂದು ಪೂಜಿಸುತ್ತಿರುವ ಹೆಣ್ಣು ಬಾಲೆಯಾದ ನಿನ್ನ ಮುಂದೆ ನಿಜ ಸಂಗತಿ ಹೇಳದೆ ಮತ್ತಾದ ಮುಂದೆ ಹೇಳಲಿ. ಶಬರಿ, ನಮ್ಮ ಮೇಲಿನ ದೇಶಕ್ಕಾಗಿ ನಮ್ಮ ಊರು ಹಿರಿಯ ಗೌಡ ದೇಸಾಯಿ ಗೌಡನಾದ ತಮ್ಮ ಆಳುಗಳನ್ನು ಕಳಿಸಿ ಬೆಳೆ ತುಂಬಿ ನಿಂತ ನಮ್ಮ ಊರು ಮುಂದಿನ ಹಚ್ಚಬಲ ಬೆಳೆ ನಾಶ ಮಾಡ್ತಾರೆ. ಶಬರಿ, ಬೆಳೆ ನಾಶ ಮಾಡ್ತಾರೆ. ಸ್ವಾಮಿ, ಅಯ್ಯೋ ದೇವರೇ, ಎಂತ ಅಗ್ನಿ ಪರೀಕ್ಷೆಯನ್ನು ತಂದೆಯಪ್ಪ ಈ ರೈತರ ಬಾಳಿನಲ್ಲಿ ತಂದೊಡ್ಡಿದೆ ನೀನು. ನಾವೇನು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದೆಯಪ್ಪ, ಶಿಕ್ಷೆಯನ್ನು ಕೊಡ್ತಾ ಇದೆಯಾ? ಯಾಕೆ ನಮ್ಮ
ಬಾಳಿನಲ್ಲಿ ಈ ರೀತಿ ಕಾಡ್ತಾ ಇರುವೆ ದೇವರೇ, ಕಾಡ್ತಾ ಇರುವೆಯಪ್ಪ. ಸುರಿಸದಿರು ಶಬರಿ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡ ರೈತರ ಕಣ್ಣೀರಿಗೆ ಸಣ್ಣಾಗಲರನು ಆನಿನ ದೇವರು. ಅದೇ ಶ್ರೀಮಂತರು ಹರಿಸುವ ಹಣದ ಸಾಗರಕ್ಕೆ ಶರಣೆನ್ನುತ್ತಾನೆ ಆನಿನ ಕೊಲು ದೇವರು. ಸ್ವಾಮಿ, ಆ ದೇಸಾಯಿಗೌಡ ಮಾಡಿದ ಅನ್ಯಾಯಕ್ಕಾಗಿ ದೇವರನ್ನು ಈ ರೀತಿ ಕೋಪಿತರಾಗಿ ಚಿಂತಿಸಲಿ ಪ್ರಯೋಜನವಿಲ್ಲ ಸ್ವಾಮಿ, ಪ್ರಯೋಜನವಿಲ್ಲ ರೀ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಈ ಸಲ ಬರುವ ಹತ್ತಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಯನ್ನು ಮದುವೆ ಮಾಡಿ ಇನ್ನೊಬ್ಬ ತಮ್ಮ ಸಂಪತ್ತನ್ನು ಓದು ನುಗ್ಗಿದ ಮೇಲೆ ಅವನನ್ನು ನೌಕರಿಯನ್ನು ಸೇರಿಸಬೇಕೆಂದು ಅಪಾರ ನಂಬಿಕೆ ಇಟ್ಟುಕೊಂಡಿದ್ದೆ. ಆದರೆ ಈ ನಿನ್ನ ಗಂಡ ಸತ್ಯವಂತನ ಕನಸು ನುಚ್ಚು ನೂರು ಆಯಿತು ಶಬರಿ, ನುಚ್ಚು ನೂರು ಆಯಿತು. ಮೈದಿನರು ಬರುವ ಸಮಯವಾಯಿತು. ಒಳಗಡೆ ಹೋಗಿ ನಾಳೆ ಅಡಿಗೆ ಸಿದ್ಧತೆ ಮಾಡುತ್ತೇನೆ. ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ ಸ್ವಾಮಿ. ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವಿಯಾ? ಸ್ವಾಮಿ, ನೀವೇ ನನ್ನ ದೇವರು, ನೀವೇ ನನ್ನ ಉಸಿರು. ಅದು ಅಲ್ಲವೇ ಪತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿ ಅಂತ ತಿಳಿದುಕೊಂಡವಳು ನಾನು. ನೋಡಿ, ನಿಮ್ಮ ಒಂದು ಮಾತೇಕೆ 1000 ಮಾತನಾದರೂ ನಾನು ನಡೆಸಿಕೊಡುತ್ತೇನೆ. ನೀವು ಕಾಲಲ್ಲಿ ತೋರಿಸಿದ್ರೆ ನಾನು ತಲೆಯ ಮೇಲೆ ಹೊತ್ತು ಮಾಡುತ್ತೇನೆ. ಅದು ಯಾವ ಮಾತು ಅಂತ ಹೇಳಿ ಸ್ವಾಮಿ, ಹೇಳಿ. ನಮ್ಮ ಹೊಲದ ಹತ್ತಿ ಬೆಳೆ ನಾಶ ಮಾಡಿದ್ದು ನನ್ನ ಕೈ ಸುತ್ತ ವಿಷಯ ನನ್ನ ತಮ್ಮಂದರ ಮುಂದೆ ತಿಳಿಸದರು. ಮುಂದೆ ಸಮಯ ಬಂದಾಗ ತಿಳಿಸಿದರಾಯ್ತು. ಆಯ್ತು ರೀ, ನಿಮ್ಮ ಆಜ್ಞೆಯಂತೆ ಯಾವ ಕಾಲಕ್ಕೂ ಈ ವಿಷಯವನ್ನು ನನ್ನ ಮೈದುನರಿಗೆ ತಿಳಿಸಲಾರೆ ಸ್ವಾಮಿ, ತಿಳಿಸಲಾರಿ ನಾನು. ಅಣ್ಣ ಹೊತ್ತಿಗೆ ಈಗ ಬಂದಿಯಾ? ಹೌದಣ್ಣ, ಈಗ ಬಂದೆ. ಮೈದುನ, ನಿನ್ನ ಪರೀಕ್ಷೆ ಹೇಗಾಯ್ತಪ್ಪ? ಚೆನ್ನಾಗೇ ಬರ್ದಿದ್ದೇನೆ ಹೊತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಹಾಗಾದರೆ ಈ ಸಲ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ದೇವತಾ ಪುರುಷನಂತ ನಿನ್ನಂತ ಅಣ್ಣ ಧರ್ಮದ ದೇವತೆ ಅಂತ ಈ ನನ್ನ ಹೊತ್ತಿಗೆ ನಿಮ್ಮಿಬ್ಬರ ಶ್ರಮದಿಂದ ಇಂದಿನ ರಿಸಲ್ಟ್ನಂತೆ ಈ ಸಲ ಧಾರವಾಡ ಯೂನಿವರ್ಸಿಟಿ ಕಾಲೇಜಿನಿಗೆ ಪ್ರಥಮ ಸ್ಥಾನ ಪಡೆದು PCH ಮುಗಿಸಿ ಎಲ್ಲ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಪಡೆದು ಶಿವಪಾರ್ವತಿ ತೇರುವ ನಿಮ್ಮಿಬ್ಬರ ಮುಂದೆ ನಿಂತರು. ಅಣ್ಣ ಆಶೀರ್ವಾದಿಸಿ. ಎದ್ದೇಳು ಸಹೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುವರ ನೀನಾದರೂ ಕುಬೇರನಾಗ ಕಾಲ ಬಂದಾಯ್ತು. ಕುಬೇರ ನಾಮಕನ ದುರಾಲೋಚನೆ ನನಗಿಲ್ಲಣ್ಣ. ಕೂಲಿ ನಾಲೆ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದ ಆರೋಗ್ಯಕ್ಕೆ ನನ್ನ ಸಿರಿ ಸಂಪತ್ತು. ಒಟ್ಟಿಗೆ ಆಶೀರ್ವದಿಸಿ. ಮೈದುನ, ಎದ್ದೇಳಪ್ಪ. ನೋಡು, ನೀನು ಆಡುತ್ತಿರುವ ಮಾತುಗಳನ್ನು ಕೇಳ್ತಾ ಇದ್ರೆ ನಿನ್ನನ್ನು ಕಲಿಸಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯಿತು. ಅಷ್ಟೇ ಅಲ್ಲ, ನಿನ್ನಂತ ಮೈದುನನ್ನು ಪಡೆದ ನಮಗೆ ಹೆಮ್ಮೆ ಆಗ್ತಾ ಇದೆಯಪ್ಪ, ಹೆಮ್ಮೆ ಆಗ್ತಾ ಇದೆ. ಇರಲ ಹೊತ್ತಿಗೆ ಅಣ್ಣನ ಮುಖ ಹಿಂದೇಕೋ ಕಂದಿ ಕಪ್ಪಗಿದಲ್ಲವೇ? ಯಾಕಣ್ಣ ಮೈಯನ್ನು ಹುಷಾರಿಲ್ಲವೇ? ಹುಷಾರಾಗಿದ್ದೇನಪ್ಪ, ಹುಷಾರಾಗಿದ್ದೇನೆ. ಬಿಸಿಲಿನಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಈಗ ಬಂದಿರುವೆ, ಅದಕ್ಕೆ ಮುಖ ಸ್ವಲ್ಪ ಕಪ್ಪಗಾಗಿದೆ ಅಷ್ಟೇ. ಓ ಈಗ ಹಾಗಾದರೆ ಸೇರಿಗಾಗಿ ಸಿಡಿಗೆ ಅತ್ತ ದಿಂಡೆ ಹಾಕ ಪುಂಡವಲಿ ಕುರುಡು ಹಚ್ಚಿದ ಕುಂಕುಮ ಜಲ ಮೆಚ್ಚಿದ ಮಗ ಸೋಲಿಲ್ಲದ ಸಿಂಧೂರ ಸೇರಿಟ್ಟ ಪುಂಡ ಶಿವನ ಮರಿ ಅಣ್ಣ ತೆಗೆದ ತೊಟ್ಟಲು ರೌಡಿ ರಾಜ್ಯದಲ್ಲಿ ಸಿಡಿಗದ್ದ ರಾಯಣ್ಣ ಚರಣಿನ ವೀರ ಕೇಸಿರಂತೆ ಕೃತ ಶಿವನಾಗ ಕವಿ ಕಿರಣ ಹಂಪಿ ಒಳೆ ಬಸುಕುಮಾರ ಸೃಷ್ಟಿಸಿರುವ 11ನೇ ಅವತಾರದಲ್ಲಿ ಗಂಡು ಬರಲಿಯ ಪುಂಡ ಸಿಂಹದ ಸಿಡಿಲಿನ ಮರಿ ಈ ನಾಟಕದ ನಾಯಕ ನನ್ನ ಜಮದಗ್ನಿ. ಜಮದಗ್ನಿ ಮೈದುನ, ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಣಲ್ಲಿ ಎನ್ನುವ ಹಾಗೆ ಹನುಮಂತನ ಅವತಾರದ ನನ್ನ ಮೈದುನ ಜಮದಗ್ನಿ ಬಂದೇ ಬಿಟ್ಟ ನೋಡಪ್ಪ ಅಲ್ಲಿ. ನಗರು
ಹಕ್ಕಿ ಎತ್ತಬೇಡ ರಾಜ ಹಕ್ಕಿ ನೀರಿಯಲ್ಲಿ ಹಕ್ಕಿ ಎತ್ತಬೇಡ ರಾಜ ಹುಲಿ 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 ಅಣ್ಣ ಹೊತ್ತಿಗೆ ಹಾ ಮೈದುನ ಈಗ ಬಂದೇನಪ್ಪ? ಹೌದತ್ಗೆ ಈಗ ಬಂದೆ. ಸೋದರ ಸಂಪತ್ತು ನೀನ್ ಯಾವಾಗ ಬಂದ್ರೆ? ಕೆಲವು ಗಂಟೆ ಆಯ್ತಲ್ಲ ಬಂದು. ಸಹೋದರ ಜಮದಗ್ನಿ, ಏನಾಯ್ತಪ್ಪ ನಿನ್ನ ಜೋಡೆತ್ತಿನ ಚಕ್ಕಡಿ ರೇಸಿಗೆ ಕೆಲಸ? ಹೌದು, ಹೋದ ಕೆಲಸ ಕೇಸ್ ಮಾಡಿದ ಸೋತು ಹೆಂತರಿಗೆ ಬರೋರಿಗೆ ವೀರ ಕೇಸರ ಈ ಜಮದಗ್ನಿ ಜಾಮದ್ರ ಬಂದಿಲ್ಲ, ಮುಂದೆ ಬರೋದಿಲ್ಲ. ಅಂದರೆ ನಿನ್ನ ಚಕ್ಕಡ ರೇಸಿನಲ್ಲಿ ಗೆದ್ದು ಜಯಶಾಲಿಗೆ ಬಂದಿರುವ, ಗೆದ್ದು ಜಯಶಾಲಿಗೆ ಬರೋರಿಗೆ ಸಂದೇಹಿಲ್ಲ ಸೋದರ. ಪ್ರತಿ ಸಲ ಅಂತ ಈ ಸಲ ಕೂಡ ನಮ್ಮೂರ ಕೋಶ ದೇಶದ ಜಾತ್ರೆ ನಿಮಿತ್ತಾಗಿ ಅವರು ಪಡಿಸಿದ ಜೋಡಿ ಹತ್ತಿರ ಚಕ್ರ ರೇಸರ ಬಂಡಲಿ ನಾನು ಬೇಸದಲ್ಲಿ ಓಡಿ ಹತ್ತಿರವನ್ನು ಸುತ್ತೋಳಿಗೆ ಹರಸ ನೆನೆಸಿಕೊಂಡಿರುವ ಈ ಊರ ದೇಶಗೂಡಿನ ಹತ್ತುಗಳನ್ನು ಸರಿಸಿ ಕಡೆಗಿಂತ ತಂದಿರ ಹತ್ತಿಗೆ ಹೋತ್ರ ಮಾಡಿ. ಮೈದುನ ಎದ್ದೇಳಪ್ಪ, ನೀನು ಯಾವಾಗಲೂ ಗೆಲುವಿನ ಸರ್ದಾರನಾಗಬೇಕೆನ್ನುವುದೇ ನಿನ್ನ ಅತ್ತಿಗೆ ಆಸೆ ಮೈದುನ, ಆಸೆಯಪ್ಪ. ಹತ್ತಿಗೆ ನಿನ್ನ ಆಸೆ ಗೋಪುರ ಕನಸನ್ನು ನನಸಿಗೆ ಮಾಡುತ್ತೇನೆ. ಹತಕ ಯಾವನಾದ್ರೂ ಅಡ್ಡ ಬಂದರೆ ಅವ್ರನ್ನ ಕಂಡಲ ಕಡಿದು ಕೈಲಾಸಕ್ಕೆ ಕಳಿಸುತ್ತಾನೆ. ಆನೆಲ್ಲ ಮಾಡಿದ್ರ ಜಮದಗ್ನಿ ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ಕಣ್ಣು ನಡುಗಿಸಿ ಹೊರಡಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನು ಆಡಿದರೆ ಏನು ಮಾತನಾಡ್ತೀವಿ? ಸಮರಕ್ಕೆ ಸಿದ್ಧರಾಗಿ ನಿಂತಿರುವ ಈ ಜಮದಗ್ನಿ ಪುರಾಣವಿಲ್ಲ. ಒಂದು ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದ್ದು ನಿಜ ಆದರೆ ಅವನ ಕೈಲಾಸಕ್ಕೆ ಕಳಿಸುತ್ತಾರೆ, ಕಣ್ಣು ಕೋಗಿ ಹಾಕುತ್ತಾರೆ. ನಮಗೆ ಕೆಟ್ಟ ನೋಡಿದ ಕುನ್ನು ಸೂರ ಲೋಕದ ಸೂರನಾಗಿದ್ದರ ಅವರ ನಾಯಿಗೆಲ್ಲ ಕತ್ತರಿಸಿ ಹಕ್ಕಕ್ಕಾಗಿ ನಾಯಿಗಳಿಗೆ ಹಾಕುತ್ತಾರೆ. ಈ ಜಗದಲ್ಲಿ ನಾವೇ ಗಂಡುಗಳು ಎಂದು ನೈತ್ರ ಸಾಕಿನ ಶ್ರೀಮಂತರ ಪಾಲಿಗೆ ಕರಿಕಾಂಗ ಸರ್ಪನ ನಾವಿದ್ದರೆ ನನ್ನ ಹೆಸರು ಪುಂಡ ಪುರುಷ ಗಂಡರಾದ ಈ ಜಮದಗ್ನಿ. ಸಹೋದರ, ಒಂದು ವೇಳೆ ನಮ್ಮವರ ಒಗ್ಗಟ್ಟನ್ನು ಮುರಿದು ಮನೆ ಮಸಲು ಮಾಡಬೇಕೆಂದು ಪಣ ತೊಟ್ಟು ನಿಂತ ದೇಸಾಯಿ ಗುಣ ಕೈಪಿ ಮುಚ್ಚಿಯಲ್ಲಿ ಸಿಕ್ಕು ಎಲ್ಲಿ ನಮ್ಮ ಮನೆತನ ಸುಂದರ ಮನೆತನ ಒಡೆದು ಚೂರು ಚೂರಾಗುತ್ತದೆ ಎಂದು ನಮಗೆ ಭಯವಾಗುತ್ತದೆ. ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗಿದ್ರ ಅಣ್ಣ, ಕೊರಗಿ ಸಣ್ಣ ಆಗದಾರ. ಜೋಡ ಹುಲಿಗಂತಿರುವ ಈ ನಿನ್ನ ತಮ್ಮಂದ್ರೆ ಇನ್ನು ಜೀವಂತ ಇರುವಾಗ ನಿನಗೇಕೆ ಭಯ? ಭಯ ಬೀತನ ಹರಿದು ಬಗೆದು ಬರುವ ಆ ದೇಸಾಯಿ ಗೌಡನ ದೇಹವನ್ನು ಬಂಡ ಎಬ್ಸಿದ. ಆ ದೇಸಾಯಿ ಗೌಡನ ಬುಡ ನೋಡ ಕಡಿದ ಗೌಡನ ಗದ್ದಲ ಗೆದ್ದು ಗೆಲುವಿನ ಸರ್ದಾರನಿಲ್ವೇ ಈ ಸಮಾಜದಲ್ಲಿ? ಜಮದಗ್ನಿ ದೇವರಟ್ಟ ಬಲ್ಲವರರು ಒಂದು ವೇಳೆ ಈ ಮನೆ ಮಹಾಲಕ್ಷ್ಮಿ ಆದ ಸಾಧ್ಯವಾದ ನನ್ನ ಅತ್ತಿಗೆಗೆ ಸಾಧ್ಯ ಸತ್ತ ಪರೀಕ್ಷೆ ಯಾವ ದುರ್ಗತೆ ಸಮಯ ಬಂದರೆ ಇವಳ ಹಂತಿಂತ ಹತ್ತಿಗೆಲ್ಲ ಸೋದರ ಸತ್ತ ಗಂಡನ್ನ ಮರಳಿ ಪಡೆದ ಸತಿ ಸಾವಿತ್ರಿ ರೆಡ್ಡಿ ಕುಲದ ನೀವೇರಾದ ಹೇಮರೆಡ್ಡಿ ಮಲ್ಲಮ್ಮ ಎತ್ತ ಮಗನು ತುಂಡಾಗಿ ಕತ್ತರಿಸಿ ಹಾಕಿದ್ರು. ತನ್ನ ಶೀಲವನ್ನ ಕಳೆದುಕೊಳ್ಳದ ಕಡ್ಲಿ ಮಟ್ಟಿ ಕಾಸಿಬಾಯಿ ಸತಿ ಸಕ್ಕುವಂತೆ ಸಾಧ್ವದ ಇವನ ಮಾತಿಗೆ ಸಾಧ್ವಿಯ ಸತ್ತ ಪರೀಕ್ಷೆ ನಡೆರೆ ಸರ್ಪ ಕಿರಿಯ ಸರ್ಪ ಸಾವಿರದಲ್ಲಿ ಸರ್ಪದಲ್ಲಿ ಹುತ್ತದಲ್ಲಿ ಕೈಟ್ಟ ಮುತ್ತಲಾಗಿ ಮಾತನಾಡ ಹೊತ್ತಿಗೆ. ಹೌದಪ್ಪ ಮೈದುನ,
ಈ ನಿನ್ನ ನನ್ನ ಮೇಲಿಟ್ಟಿರುವ ಈ ನಿನ್ನ ವಿಶ್ವಾಸ, ನಂಬಿಕೆ, ಪ್ರೀತಿಗೆ ನಾನು ಯಾವತ್ತೂ ದ್ರೋಹವನ್ನು ಬಗೆಯುವುದಿಲ್ಲ ಮೈದುನ, ದ್ರೋಹ ಬಗೆಯುವುದಿಲ್ಲ. ನಡೀರಪ್ಪ, ಒಳಗಡೆ ಊಟ ಮಾಡಿರಂತೆ, ಬನ್ನಿ. ಹೊತ್ತಿಗೆ ಅಣ್ಣ ತಮ್ಮಂದ್ರ ಒಟ್ಟಿಗೆ ಸೇರಿರುವ ಸಂತೋಷದ ಸಮಯದಲ್ಲಿ ರೇಸನ್ನು ಗೆದ್ದ ಬಂದಿದ್ದ ಬಹುಮಾನವನ್ನು ಕೊಡಲು ಮರ್ತ ಬಿಟ್ಟಿದ್ದೆ. ತೆಗೆದುಕೊಳ್ಳೋಣ. ಈ ಸಲದ ಬಹುಮಾನ ಒಂದು ಬೆಳ್ಳಿ ಕಪ್ಪು 10,000 ರೂಪಾಯಿ. ಸಹೋದರ ಜಮದಗ್ನಿ, ನನ್ನ ಹತ್ರ ಬೇಡಪ್ಪ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕಂದ್ರೆ ಈ ನಿನ್ನ ತಮ್ಮ ಜಮದಗ್ನಿ ಜೋಡತ್ತಿನ ಚಕ್ರ ರೇಸಲ್ಲಿ ಗೆದ್ದ ಬಂದಿದ್ದು ನಿಮಗೆ ಸಂತೋಷವಿದೆ. ಸಂತೋಷವಿದೆಯಪ್ಪ, ತುಂಬಾ ಸಂತೋಷವಿದೆ. ಆದರೆ ಅಣ್ಣ ನಟ್ಟಿಸಿದ ಮಾತು ಯಾಕಣ್ಣ? ತೆಗೆದುಕೋ ಈ ನನ್ನ ಜಮದಗ್ನಿ ತನ್ನ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ನಾನು ಮಾತಿನ ಅರ್ಥ ಸಂಪತ್ ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಎಂದು ಹೊಲದ ಆ ದೇಸಾಯಿ ಗೌಡ ನಿನ್ನ ತಲೆ ಕಾಡುತ್ತಿಂದ ಬಗಳಿದ್ರ ಇಲ್ಲ ನಿನ್ನ ಸಿರ ಹೊಡೆದ ರಕ್ತ ಕೊಡ್ತಿರುವ ಬಗಳಿದ್ರ ಏನಾಯ್ತೆಂದು ಮೌನಾಗಿ ನಿಲ್ಲಬೇಡ. ನಾವು ವಿಷಯದಲ್ಲಿ ಹೊತ್ತಿಗೆ ನಿಜ ಸಂಗತಿಯಲ್ಲ ನುಡಿಯುವರು ಅದು ನಮ್ಮ ನಿಜ ಸಂಗತಿಯನ್ನು. ಹೊತ್ತಿಗೆ ನಿಜ ಸಂಗತಿ ನೀವೀಗ ಹೇಳದಿದ್ರೆ ನೀವು ದಿನಾನು ಪೂಜಿಸಿದ್ರು ನನ್ನ ತಂದೆ ಶ್ರೀ ಘೋಷ ದೇವಸ್ಥಾನ ಮೇಲಾಡೆ ನಿನ್ನೆ ಆ ದೇಸಾಯಿ ಗೌಡ ತಮ್ಮ ಆಳುಗಳೊಂದಿಗೆ ನಮ್ಮ ಹತ್ತಿ ಬೆಳೆ ಹೊಲನೆಲ್ಲ ಹೊರಗೆ ನಾಶ ಮಾಡಿದನಪ್ಪ, ನಾಶ ಮಾಡಿದನೆ. ಅಷ್ಟೇ ಅಲ್ಲಪ್ಪ, ನಮ್ಮ ಹೊಲವನ್ನೆಲ್ಲ ಹರಿಗಿ ನಾಶ ಮಾಡಿದ್ದಲ್ಲದೆ ನಿಮ್ಮ ಅಣ್ಣನವರ ಕೈಯನ್ನೇ ಸುಟ್ಟು ಹಾಕಿದನಪ್ಪ. ಪಾಪಿ, ನಿಮ್ಮ ಅಣ್ಣನವರ ಕೈಯನ್ನೇ ಸುಟ್ಟು ನಾನಿಲ್ಲದ ಸಮರ ಸಾಧಿಸಿ ನನ್ನ ವರಲಕ್ಷ್ಮಿ ಹತ್ಯೆ ಬೆಳೆ ಅವರಿಗೆ ನಾಶ ಮಾಡಿದ್ರು ಕೆಟ್ಟ ಸೋಳ ಮಗನೇ. ಈಗಲೂ ದೇಸಾಯಿ ಗೌಡನ ಸಿರ ಹರಿದ ರಕ್ತದ ಸಾವಿರ ಸಾಗಿಸಿರ್ತಾರೆ. ಸ್ವಲ್ಪ ಸಮಾಧಾನ ತಂದುಕೋ. ಹೇಗ ಸಮಾಧಾನ ತಂದುಕೊಳ್ಳಲಿ ಅಣ್ಣ, ಹೇಗ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿ ಗೌಡನ ದರ್ಪಾಡಿ ದಮನ ಮಾಡಿ ದರ್ಪ ಮೆಕ್ಕದ ದೊರೆ ನಾನಾಗಿ ನಾನು ಒಟ್ಟನೆ ತಗನ ಹೊರತು ನನ್ನ ಸೇಡಿದ ಕೆಂಡವನ್ನು ನಂದಿಸಿಕೊಳ್ಳಬೇಕಾಗುತ್ತದೆ. ಶಾಂತಿ ಸುಟ್ಟಿತು, ಸಿಡಿ ಸಿಟ್ಟಿತು ಅನ್ನುವ ಹಾಗೆ ನಿಮ್ಮಣ್ಣನವರು ಹೇಳ್ತಿರೋ ಮಾತನ್ನು ನೀನು ಸ್ವಲ್ಪ ಕೇಳಪ್ಪ, ಕೇಳು. ಈ ನಿನ್ನ ಆವೇಶ, ಈ ನಿನ್ನ ರೋಷವನ್ನು ನೋಡ್ತಾ ಇದ್ರೆ ಯಾಕೋ ನನಗೆ ತುಂಬಾ ಭಯವಾಗ್ತಾ ಇದೆ ಮೈದನ, ಭಯವಾಗ್ತಾ ಇದೆ. ಯಾಕತ್ಯೆ ಹಿಂಡ ಕುರಿ ಹಾಲ ಕೊಡ್ದ ಪುಂಡ ಪುರುಷ ಗಂಡುಗಳು ವೀರ ಸಂಗುಳಿರಂತೆ ಪುಂಡ ಪ್ರಚಂಡನಾದ ಈ ನಿನ್ನ ಮೈದ್ರ ಜಮದಗ್ನಿ ಹಿಂದ ಜೀವ ಅಂತ ಇರುವಾಗ ನಿನಗೆ ಯಾಕೆ ಭಯ? ಭಯ ಬೇತನ ಹರಿದು ಬಾಗಿದ ಬರೋ ದೇಸಾಯಿ ಗೌಡನ ದೇಹವನ್ನು ಈ ನಿನ್ನ ಪ್ರಚಂಡ ಸಹೋದರ, ಆ ದೇಸಾಯಿ ಗುಣನೊಬ್ಬ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ಎದುರಾಗಿಕೊಳ್ಳುವುದು ನಮ್ಮಂತ ಬಡವರಿಗೆ ತರವಲ್ಲ. ಯಾಕಂದ ಇನ್ನು ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಅನುಮಾನವೇ? ಆ ದೇಸಾಯಿ ಗೌಡನ ಬಳಿ ಹಣವಂತರು ಅವನನ್ನು ಹರಿದ ಹತ್ತಿಗೆ ಕೊಟ್ಟ ಸತ್ಯ ಈ ನಿನ್ನ ತಮ್ಮ ಜಮದಗ್ನಿ ತೋಳಿನಲ್ಲಿ ಸತ್ತಿದೆ. ಅಷ್ಟೇ ಅಲ್ಲ, ಅವನ ದುಷ್ಟನಾದ್ರೆ ನನ್ನ ಶಿಷ್ಯರಿಗೆ ಪರಿಪಾಲಕ, ದುಷ್ಟರಿಗೆ ದುಷ್ಟನಾಗಿ ಕಿರಾತಕನಾಗಿ ಕರೆದ ತರುವೆ ದೇಸಾಯಿ ಗೌಡನ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ, ಆದ್ರೆ ಈ ನಿನ್ನ ಹತ್ತಿಗೆ ಶಬರಿಯ ಮೇಲೆ ಆಡೆ ಆಗಿದೆ ಮೈದನ, ಆಡೆ ಆಗಿದೆ. ಹತ್ತಿಗೆ ಕರುಣ ಎಂಬ ಕರುಣೆಯನ್ನು ಕುಡಿಸುತ್ತೆ ಕಟ್ಟಿ ಹಾಕಿ ಏನಾಗಿ ಮಾಡಬೇಡ ಯಾರಿಲ್ಲ ಮಾಡಿದ್ರ ಜಮದಗ್ನಿ ಅಲ್ಲ. ಸಹೋದರ ಜಮದಗ್ನಿ, ಸಂಪತ್ ಇಂದು ನಿಮ್ಮ ಈ ಅಣ್ಣ ನಿಮ್ಮ ಅತ್ತಿಗೆಯರ ಮದುವೆಯಾಗಿ 8 ವರ್ಷ ತುಂಬಿ 9ನೇ ವರ್ಷಕ್ಕೆ ಕಾಲಿಡುವ ಹೊಸ ದಿನ. ನಿಮ್ಮ ಅತ್ತಿಗೆ ಬಿಸಿ ಬಿಸಿಯಾದ ಅಡಿಗೆ ಮಾಡ್ತಾಳೆ, ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ.
ಅಣ್ಣ ಅತ್ತಿಗೆ ನಿನ್ನಿಬ್ಬರ ಮದುವೆಗೆ 9 ವರ್ಷ ಕಾಲಿಡ್ತಾರೆ ಈ ಶುಭ ದಿನವನ್ನು ನಾವೆಲ್ಲರೂ ಸೇವೆ ಸಂತೋಷದಿಂದ ಆಡಿ ಕುಣಿದು ಹಂಚಿಕೊಳ್ಳೋಣ. ಆ ನಂತರ ಆ ದೇಶ ಗೌಡನ ನಿಚ್ಚಿಕೊಳ್ಳೋಣ. ಹಾಗಾದ್ರೆ